ನಮ್ಮ ಯಜಮಾನ್ರ ಊರಿಗೆ ಹೋಗಿ ನಾವು ಮತ್ತೆ ಫ್ರೆಶ್ ಅಪ್ ಆಗಿ ಅಲ್ಲಿ ಕೆಲಸ ಮುಗಿಸ್ಕೊಂಡು 11 ಗಂಟೆಗೆ ನಾವು ಮತ್ತೆ ಹಲ್ಕಟ್ಟಿಗೆ ಹೋದ್ರಿ. ನಾವು ಜಾತ್ರೆ ಆಗಿ ಜಸ್ಟ್ ಅಂದರೆ 20 ದಿನ ಆಗಿತ್ತು. ಸೊ ನಾವು ಜಾತ್ರೆಗೆ ಹೋಗಬೇಕಾಗಿತ್ತು, ಆದರೆ ನಮ್ಮ ಮಾವ ತೀರ್ಕೊಂಡಿರೋ ಕಾರಣದಿಂದ ನಾವು ಹೋಗೋಕ್ಕಾಗಲಿಲ್ಲ. ಆಮೇಲೆ ಹೋದರೆ ಆಯಿತು ಅಂತ ಸುಮ್ಮನೆ ಆದರೆ ಏನೋ ನಮ್ಮ ಕಡೆಗೆಲ್ಲ ಉಡಿ ತುಂಬ್ತಾರಂತೆ ದೇವಿಗೆ. ಆ ಉಡಿ ತುಂಬಿದ್ಮೇಲೆ ನಾವು ಉಡಿ ತುಂಬ್ಕೊಂಡು ಹೋಗಿದ್ರು. ಆ ಟೈಮಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿದ್ರಿ. ಇನ್ನು ಕೂಡ ತೇರು ಕೂಡ ಎಲ್ಲ ಆಚೆನೇ ಇತ್ತು ನೋಡಿರಿ. ಇನ್ನು ಎಲ್ಲನೂ ಒಂಥರ ಜಾತ್ರೆಗೆ ಹೋಗಿಲ್ಲ ಅಂದ್ರೆ ಪರವಾಗಿಲ್ಲ, ಆದರೆ ಆಮೇಲೆ ಹೋದ್ರೆಲ್ಲ ಖುಷಿ ಆಯಿತು. ಇದು ನೋಡಿರಿ ಭಕ್ತರು ಕೊಟ್ಟಿರೋ ಕಾಳು ಕಡಿ ಏನೇನಿದೆ ಅಂತ ನಂಗೆ ಗೊತ್ತಿಲ್ಲ. ಅಷ್ಟೆಲ್ಲ ಭಕ್ತರು ಕೊಟ್ಟಿರೋದು ಅದು ಎಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ಎಷ್ಟು ದಿನ 1 ವರ್ಷ ಆಗಿತ್ತು ನೋಡಿರಿ ನಾನು ಹಲ್ಕಟ್ಟಿಗೆ ಹೋಗ್ದೇನೆ. 1 ವರ್ಷ ಆದಮೇಲೆ ಮತ್ತೆ ಹೋಗಿ ದರ್ಶನ ಆದಾಗ ಭಾಳ ಖುಷಿ ಅಂದರೆ ಖುಷಿ ಆಯಿತು ನನಗಂತೂ. ಅಲ್ಲೆಲ್ಲ ತುಂಬ ಸೌಂಡ್ ಇತ್ತು ಫ್ರೆಂಡ್, ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡೋಂಗಾಯಿತು. ಇಲ್ಲಾಂದರೆ ನ್ಯಾಚುರಲ್ಲೇ ತೋರಿಸೋಣ ಅಂದ್ಕೊಂಡೆ. ಫ್ರೆಂಡ್ ನಾನು ಏನು ನೋಡ್ತಾಯಿದ್ದೀನಿ, ಒಂದು 15 ವರ್ಷದಿಂದ ಚೇಂಜ್ ಇತ್ತು, ಇವಾಗ ಸ್ವಲ್ಪ ಚೇಂಜ್ ಆಗಿದೆ, ಡೆವಲಪ್ ಆಗಿದೆ ಅಂತ ಹೇಳ್ಬೋದು. ನೋಡಿ, ಮುಂಚೆ ಇಷ್ಟೇ ಇತ್ತು, ಇವಾಗಂತೂ ಫುಲ್ಲು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಲ್ಲಿ ದೇವಸ್ಥಾನಲ್ಲಿ ಇನ್ನೊಂದು ಏನಪ್ಪ ಬೇಸರ ವಿಷಯ ಅಂದರೆ ನೆಕ್ಸ್ಟ್ ಮುಂದೆ ಬರುತ್ತೆ ನೋಡಿ. ಆಮೇಲೆ ನನ್ನ ಕ್ಯಾಮ್ರಾ ಯಾಕೋ ಸ್ವಲ್ಪ ಡೌನ್ ಆಗ್ತೈತೆ, ಅದು ಏನಾಗಿದೆ ಅಂತ ಗೊತ್ತಿಲ್ಲ. ತುಂಬ ದೊಡ್ಡ ಲಿಂಗ. ಇವರೇ ನೋಡಿ ನಮ್ಮ ಹಲ್ಕಟ್ಟಿ ವೀರಭದ್ರ ಸ್ವಾಮಿ, ನಮ್ಮ ಮನೆ ದೇವರು. ಎಲ್ಲರಿಗೂ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ನಮ್ಮ ಮನೆ ದೇವ್ರನ್ನ. ತುಂಬ ಖುಷಿ ಆಗುತ್ತೆ ನನಗಂತೂ, ಒಂಥರ ದೇವ್ರ ಬಗ್ಗೆ ಹೇಳೋಕ್ಕೆ ಏನೋ ಆ ವೀರಭದ್ರ ಎಲ್ಲರಿಗೂ ಒಳ್ಳೇದು ಮಾಡಿದ್ರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ. 20 ದಿನ ಆಯಿತು, ಇನ್ನೂ ಎಲ್ಲ ಒಂಥರ ಹೊಸದಾಗಿ ಕಾಣ್ತಾ ಇದೆ. ಇನ್ನು ಇವಾಗೆಲ್ಲ ಜೋಡಿಸ್ತಾ ಇದ್ದಾರೆ, ತೆಗಿತಾ ಇದ್ದಾರೆ. ನೋಡಿದ್ರಲ್ಲ ಆಚೆಗಡೆ ಎಷ್ಟೊಂದು ಮೂಟೆಗಳಿದು, ಭಕ್ತರು ಕೊಟ್ಟಿರೋದು ಧಾಣಿ ದವಸ ಏನೇನಿದೆ ಗೊತ್ತಿಲ್ಲ ಅದರಲ್ಲಿ. ಹೋಟೆಲ್ ತುಂಬ ಅಂದರೆ ತುಂಬ ಅಂದರೆ ಭಕ್ತರು ಕೊಟ್ಟಿರೋ ದಾನ ಅಂತ ಹೇಳ್ಬೋದು. ಅಲ್ಲಿ ಏನು ಬೇಸರದ ವಿಷಯ ಆಯಿತು ಅಂದರೆ ಇಲ್ಲೆಲ್ಲ ದೇವ್ರ ಹಿಂದೆಗಡೆನೇ ಕಾಯಿ ಹೊಡಿತಾರೆ. ಅಲ್ಲೆಲ್ಲ ವಾಸನೆ ಬರುತ್ತೆ, ಆಮೇಲೆ ಸೊಳ್ಳೆ ಕೂಡುತ್ತೆ. ದೇವಸ್ಥಾನ ಸ್ವಚ್ಛತೆ ಇದ್ರೇ ಚೆನ್ನಾಗಿರುತ್ತೆ ಅಲ್ವಾ, ಭಕ್ತರು ಬಂದು ಕುತ್ಕೊಳಕ್ಕೆ. ಅಲ್ಲೇ ಹೊಡಿತಾರೆ. ನನಗೇನೋ ಆಚೆಗಡೆ ಕಾಯಿ ಹೊಡೆದ್ರೆ ಒಳ್ಳೇದು ಅಂತ ನನ್ನ ಮನಸ್ಸು ಹೇಳುತ್ತೆ, ನಾನು ಹೇಳ್ತಿದ್ದೀನಿ. ಆಮೇಲೆ ಇಲ್ಲೆಲ್ಲ ನೋಡಿ ಎಷ್ಟು ಜಾತ್ರೆ ಟೈಮಲ್ಲಿ ಕೂಡ ಇಲ್ಲಿ ಕುತ್ಕೊಳಕ್ಕಾಗಲ್ಲ, ಅಷ್ಟೊಂದು ಇಲ್ಲೆಲ್ಲ ಅಂದರೆ ಎಲ್ಲ ಜನ ಸೇರಿರ್ತಾರೆ, ಆದರೆ ಇಲ್ಲಿ ಹೊಡೆಯೋದು ಅಷ್ಟೊಂದು ಸೂಕ್ತ ಅಲ್ಲ ಅಂತ ನನಗನ್ಸುತ್ತೆ. ಆಚೆಗಡೆ ಕಾಯಿ ಹೊಡಿಬೋದಾಗಿತ್ತು. ಇದು ಎಲ್ಲ ನೋಡಿ ಮೋರಿ ಥರ ಆಗಿದೆ, ದೇವರ ಹಿಂದೆಗಡೆನೇ ಇದೆಯಲ್ಲ. ನನಗಂತೂ ನಾನು ತಿಳಿದಷ್ಟು ಹೇಳ್ತಾಯಿದ್ದೀನಿ, ಅದ್ರ ಮೇಲೆ ತಪ್ಪೋ ಸರಿನೋ ನಂಗೆ ಗೊತ್ತಿಲ್ಲ. ಆಮೇಲೆ ಜಾತ್ರೆ ಟೈಮಲ್ಲಿ ಅಂತೂ ಫುಲ್ಲು ಜನ ಇರ್ತಾರೆ ಫ್ರೆಂಡ್. ಅಲ್ಲಿ ಒಂದು ಸ್ವಲ್ಪ ತಿರುಗಾಡೋಕ್ಕೆ ನಮ್ಮ ರಿಲೇಷನ್ ಆಗಬೇಕು, ಅವ್ರು ನಮಗೆ ಬಾಬಾ ಆಗಬೇಕು. ಅವರು ನಮಗೆ ನಾವು ಬಸ್ಗೋಸ್ಕರ ಕಾಯ್ತಾಯಿದ್ರಿ. ಅವ್ರು ನಮ್ಮನ್ನು ನೋಡಿಬಿಟ್ಟು ಕರೆದು ಮತ್ತು ಟೀ ತರಿಸಿ ಕುಡಿಸಿ ಕಳಿಸಿದ್ರು. ಅಂಗಡಿಗೆ ಹೋಗಿದ್ರಲ್ಲ, ಹಾಗೆ ಇದನ್ನೆಲ್ಲ ತೋರಿಸ್ತಾಯಿದ್ರು ಅವರು. ಇದನ್ನೆಲ್ಲ ಮಗ ಮಾಡಿದ್ದಾರೆ ಅಂತ ತೋರಿಸ್ತಾಯಿದ್ರು. ನಿಮ್ಗೆ ಯಾರಿಗಾದರೂ ದೀಪದ ಕಂಬ ಬೇಕಾದರೆ ಆರ್ಡ್ರ್ ಕೊಡ್ಬೋದು ನೀವು, ತುಂಬ ಚೆನ್ನಾಗಿ ಮಾಡಿದ್ದಾನೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಅಂದರೆ ತುಂಬ ಸಖತ್ತಾಗಿತ್ತು. ನಾನು ಎಷ್ಟು ಹೇಳಿದ್ರು ಕಮ್ಮಿನೇ. ಅದನ್ನೆಲ್ಲ ಮುಟ್ಟಿ ನೋಡಿದೆ ನಾನು, ಆವಾಗ ಒರ್ಜಿನಲ್ ಇತ್ತು. ಅಂಗಡಿಯಲ್ಲಿ ಇನ್ನಷ್ಟು ಚೆನ್ನಾಗಿರಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬೇಕಾದರೆ ನೀವು ಹಲ್ಕಟ್ಟಿಗೆ ಹೋದರೆ ಇವ್ರ ಅಂಗಡಿ ಅಲ್ಲಿ ಗೇಟ್ ಹತ್ರನೇ ಇದೆ, ಹೋಗಿ ನೀವು ಪರಿಚಯ ಮಾಡ್ಕೋಬೋದು. ಅಲ್ಲಿ ತೊಟ್ಲ ಸಿಗುತ್ತೆ, ಆಮೇಲೆ ದೀಪದ ಕಂಬ ಸಿಗುತ್ತೆ, ಎಲ್ಲ ಏನೇನು ಬೇಕೋ ಅಲ್ಲೆಲ್ಲ ಕೇಳ್ಕೊಬೋದು. ಇನ್ನೂ ಏನೇನೋ ಇದೆ, ಬಟ್ ನಂಗೆ ಟೈಮ್ ಆಗಿರೋದ್ರಿಂದ ಬಸ್ ಬರ್ತಾಯಿತ್ತು. ಸೊ ಹಂಗೇ ಸ್ವಲ್ಪನೇ ವೀಡಿಯೋ ಮಾಡಿಕೊಂಡೆ ನಾನು. ಅಲ್ಲಿ ಹೋಗಿ ನಿಮ್ಗೆ ಏನೇನು ಬೇಕೋ ಪರ್ಚೇಸ್ ಮಾಡ್ಕೊಳ್ಳಿ, ತಗೊಳ್ಳಿ, ಅವ್ರಿಗೂ ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನೋಡಿ, ನಾವು ರಾವರಿಂದ ಚಿತ್ತಾಪುರಕ್ಕೆ ಹೋಗ್ತಾಯಿದ್ದೀರಿ. ನಮ್ಮ ಅವ್ರ ಕಾರಲ್ಲೇ ನಮ್ಮನ್ನು ಡ್ರಾಪ್ ಮಾಡ್ತಾಯಿದ್ರು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ.